ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ನಾವು ರೈಡ್ ಬಿ ಎನ್ ಬಿ ಒಂದು ಬ್ಲಾಕ್ ಚೈನ್ OP BNB ಬ್ಲಾಕ್ ಚೈನಲ್ಲಿ ರೈಡ್ BNB ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ID ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ Web3 ವ್ಯಾಲೆಟನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಮಾಡಿ, ಸೇಫಾಲ್ ಅಥವಾ ಟೋಕನ್ ಪಕೆಟ್ ಇಲ್ಲ ಮೆಟಾಮಾಸ್ಕ್ ಯಾವುದಾದ್ರೂ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನಗೆ ಈಸಿ ಆಗೋ ಥರ ನಾವೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಅದು ಸೇಫಾಲ್ ಆ್ಯಪ್ ಅಂತ. ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ ಸೇಫಾಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. SAFE ಸೇಫಾಲ್ ಈ ಥರ ಸರ್ಚ್ ಮಾಡಿದ್ರೆ ಸೇಫಾಲ್ ಕ್ರಿಪ್ಟೋ ವ್ಯಾಲೆಟ್ ಅಂತ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಯೂಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ. ಇವಾಗ ನೀವು ಇಲ್ಲಿ ಒಂದು 6 ಅಂಕಿಯ ಪಾಸ್ವರ್ಡನ್ನು ರೂಪಿಸಿಕೊಳ್ಳಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಸ್ಟಾರ್ಟ್ ಸೇಫಾಲ್ ಜರ್ನಿ ಮೇಲೆ ಕ್ಲಿಕ್ ಮಾಡಿ ಸೇಫಾಲ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಹೆಸರನ್ನು ಹಾಕಿ ಅದಕ್ಕೆ ಪಾಸ್ವರ್ಡನ್ನು ಕೇಳುತ್ತೆ. ಆವಾಗ ಈಗ ಜನ್ರೇಟ್ ಮಾಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಂಟಿನ್ಯೂ ಅಂದ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕಪ್ ನ್ಯೂಮೆರಿಕ್ ಫೇರ್ಸ್ ಅಂತ ಒಂದು ಆಪ್ಷನ್ ಬಂದಿದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ವೇಳೆ ನಮ್ಮ ಮೊಬೈಲು ಕಳೆದು ಹೋದರೆ ಅಥವಾ ಆ್ಯಪ್ ಅನ್ಇನ್ಸ್ಟಾಲ್ ಆದರೆ ರಿಕವರಿ ಮಾಡ್ಕೊಳ್ಳಲಿಕ್ಕೆ ಇದು ಈಗ ಯೂಸ್ ಆಗುತ್ತೆ. ದಯವಿಟ್ಟು ಬ್ಯಾಕಪ್ ಟು ಗೂಗಲ್ ಡ್ರೈವನ್ನು ಆಪ್ಷನ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬ್ಯಾಕಪ್ ಮ್ಯಾನ್ಯುವಲಿ ಆಪ್ಷನಲ್ಲಿ ಹೋಗಿ. ಇದರಲ್ಲಿ ನಮಗೆ ಒಂದು 12 ವರ್ಡ್ ಸಿಗ್ತವೆ, ನ್ಯೂಮೆರಿಕ್ ವರ್ಡ್ಗಳು ಸಿಗ್ತವೆ. ಆ ವರ್ಡ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ನೋಟ್ ಮಾಡ್ಕೊಂಡು ಇಟ್ಕೊಂಡು ಮತ್ತೆ ತಿರ್ಗಾ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ನೋಟ್ ಮಾಡ್ಕೊಂಡಿರೋ ವರ್ಡನ್ನು ಸೀರಿಯಲ್ ಆಗಿ ಹಾಕ್ತಾ ಹೋಗಬೇಕು. ಒಂದನೇ ಆಪ್ಷನ್, ಎರಡನೇ ಆಪ್ಷನ್, ಮೂರನೇ ಆಪ್ಷನ್, ನಾಲ್ಕನೇದು, ಐದನೇದು, ಆರನೇದು, ಏಳನೇ ಆಪ್ಷನ್, ಎಂಟನೇ ಆಪ್ಷನ್, ಒಂಬತ್ತನೇ ಆಪ್ಷನ್, ಹತ್ತನೇ ಆಪ್ಷನ್, 11ನೇ ಆಪ್ಷನ್, 12ನೇ ವರ್ಡ್. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಯೂಸಿಂಗ್ ವ್ಯಾಲೆಟ್ ಅಂತ ಬರ್ತದೆ. ಅದಾದ ತಕ್ಷಣ ನಾವು ಇಲ್ಲಿ ಸರ್ಚ್ ಬಾಕ್ಸ್ ಪಕ್ಕ ಆಲ್ ಅಂತ ಏನು ಆಪ್ಷನ್ ಇದೆ ಅದರಲ್ಲಿ ನಾವು ಬ್ಲಾಕ್ ಚೈನನ್ನು ಆಯ್ದುಕೊಳ್ಬೇಕಾಗತ್ತೆ. ನಾವು ಯಾವ ಬ್ಲಾಕ್ ಚೈನಲ್ಲಿ ವರ್ಕ್ ಮಾಡ್ತೀವಿ ಆ ಒಂದು ಬ್ಲಾಕ್ ಚೈನ್ನ ಸರ್ಚ್ ಮಾಡೋಣ. ನಾವು ವರ್ಕ್ ಮಾಡೋ ಬ್ಲಾಕ್ ಚೈನ್ ಹೆಸರು OP BNB ಅಂತ. ಬ್ಲಾಕ್ ಚೈನ್ ಆ್ಯಡ್ ಆದ ತಕ್ಷಣ ಬ್ಯಾಕ್ ಬನ್ನಿ. ಇಲ್ಲಿ ಬಂತು ನೋಡಿ, OP BNB ಬ್ಲಾಕ್ ಚೈನಲ್ಲಿ BNB ಕಾಯಿನ್ ಮುಖಾಂತರ ನಾವು ಈ ಒಂದು ರೈಡ್ BNB ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ನೆಕ್ಸ್ಟು ಆ ಕಾಯಿನ್ ಮೇಲೆ ಕ್ಲಿಕ್ ಮಾಡಿ ರಿಸೀವ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಬೇರೆಯವರಿಂದ ನಾವು ಫಂಡನ್ನು ರಿಸೀವ್ ಮಾಡ್ಕೊಳ್ಳೋದು. ಇಲ್ಲಿ ಒಂದು ಏನು ಸ್ಕ್ಯಾನರ್ ಬರ್ತದೆ ಇಲ್ಲ ಅಡ್ರೆಸ್ ಬರ್ತದೆ, ಕಾಪಿ ಅಥವಾ ಶೇರ್ ಮಾಡಿಕೊಂಡು ನಿಮ್ಮ ಸ್ಪಾನ್ಸರ್, ನಿಮಗೆ ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ ಕಳಿಸ್ಬೇಕಾಗ್ತದೆ. ಕಳಿಸಿ ಆದ ತಕ್ಷಣ ಅವರು ನಿಮಗೆ ಫಂಡ್ ಹಾಕ್ತಾರೆ. ಫಂಡ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಶೋ ಆಗ್ತದೆ. ನಾನು ಫಂಡು ಹಾಕ್ಸಿಲ್ಲ,
ಶೋ ಆದ ತಕ್ಷಣ ಇಲ್ಲಿ ನೀವು ಎಕ್ಸ್ಪ್ಲೋರ್ ಅನ್ನೋ ಒಂದು ಆಪ್ಷನ್ ಮೇಲೆ ಹೋಗಿ ಇಲ್ಲಿ ಐ ನೋ ಹೌ ಟು ಯೂಸ್ ಡಿ ಆ್ಯಪ್ ವೆರಿ ವೆಲ್ ಸ್ಕಿಪ್ ದ ಗೈಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರು ಫಂಡ್ ಹಾಕಿದ ಮೇಲೆ ನಿಮಗೆ ಒಂದು ಲಿಂಕನ್ನು ಕಳಿಸಿರ್ತಾರೆ ಸ್ಪಾನ್ಸರು. ಆ ಲಿಂಕ್ನ ಇಲ್ಲಿ ಸರ್ಚ್ ಡಿ ಆ್ಯಪ್ ಆರ್ ಎಂಟರ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕು. ನಿಮಗೆ ಯಾರು ರೆಫರ್ ಮಾಡಿರ್ತಾರೋ ಅವರು ಒಂದು ಲಿಂಕನ್ನು ನೀವು ರಿಸೀವ್ ಮಾಡ್ಕೊಂಡ್ಮೇಲೆ ಆ ಲಿಂಕನ್ನು ಕಾಪಿ ಮಾಡಿಕೊಂಡು ಈ ಒಂದು ಸರ್ಚ್ ಡಿ ಆ್ಯಪ್ ಆರ್ ಎಂಟರ್ ಲಿಂಕ್ ಅಂತ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾಯಿನ್ ಕಾಣಿಸ್ತಾ ಇದೆ, ಆ ಕಾಯಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾವು ಬ್ಲಾಕ್ ಚೈನನ್ನು ಸರ್ಚ್ ಮಾಡ್ಕೋಬೇಕಾಗುತ್ತೆ. OPBNB ನಮ್ಮ ಬ್ಲಾಕ್ ಚೈನ್ ಹೆಸರು. ಆಮೇಲೆ ನೆಕ್ಸ್ಟು ಗೋ ಅಂತ ಕೊಡಬೇಕಾಗ್ತದೆ. ಗೋ ಅಂತ ಕೊಟ್ಟ ಮೇಲೆ ಇಲ್ಲಿ ಡೋಂಟ್ ರಿಮೈಂಡ್ ಮೀ ನೆಕ್ಸ್ಟ್ ಟೈಮ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಕೊಡಬೇಕು. ಅದಾದಮೇಲೆ ನಮ್ಮಲ್ಲಿ ಫಂಡ್ ಇದ್ದರೆ, ನಾನು ಫಂಡ್ ಆ್ಯಡ್ ಮಾಡಿಲ್ಲ, ಫಂಡ್ ಆ್ಯಡ್ ಮಾಡಿ ಈ ಒಂದು ಅವರು ಕಳಿಸಿರೋ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡೋದು ಆದಮೇಲೆ ಈ ಥರ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಆ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಜನ್ರೇಟ್ ಮಾಡಿರೋ ನೀವು ಪಾಸ್ವರ್ಡನ್ನು ಎಂಟರ್ ಮಾಡಿದರೆ ID ರಿಜಿಸ್ಟರ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.